ಮಲಬದ್ಧತೆ ಎಲ್ಲ ರೋಗಗಳಿಗೆ ಮೂಲ ಕಾರಣ. ಲೇಟಾಗಿ ಮಲಗಿ ಲೇಟಾಗಿ ಹೇಳೋದು, ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಕೆಟ್ಟ ಆಹಾರ ತಿನ್ನೋದು. ರಾತ್ರಿ ಮಲಗಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಬಿಸಿನೀರಲ್ಲಿ ಅತಿಬಲದ ಎಲೆಗಳನ್ನು ಒಂದು 10, 15, 20 ಎಲೆಗಳವರೆಗೂ ರಾತ್ರಿ ಮಲಗುವ ಸಂದರ್ಭದಲ್ಲಿ ಇವು ನಿರಂತರವಾಗಿ 3 ತಿಂಗಳು ನೀವು ಮಾಡೋದ್ರಿಂದ ಅದು ಶಾಶ್ವತವಾಗಿ ಗುಣ ಆಗಲಿಕ್ಕೆ ಅದು ಸಹಕಾರಿ ಆಗ್ತದೆ. ಮಲಬದ್ಧತೆ ಸಮಸ್ಯೆ ಅಂತೂ ತುಂಬಾ ಜನಕ್ಕೆ ಇವತ್ತು ಕಾಣಿಸ್ತಿದೆ. ಹೌದು. ಹಾಗಾದ್ರೆ ಈ ಮಲಬದ್ಧತೆ ಸಮಸ್ಯೆ ಬಂದ್ರೆ ಏನೆಲ್ಲ ಮನೆ ಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಮಲಬದ್ಧತೆ ಎಲ್ಲಾ ರೋಗಗಳಿಗೆ ಮೂಲ ಕಾರಣ. ಹೌದು. ಅದಕ್ಕೆ ಮೊದಲು ಅಜೀರ್ಣ ಮತ್ತು ಮಲಬದ್ಧತೆಗೆ ಮನೆ ಮದ್ದು ನೋಡ್ಬಿಡೋಣ. ಎಲ್ಲಾ ಮನೆ ಮದ್ದನ್ನ ಹೇಳ್ಬೇಕಾದ್ರೆ ನಾನು ಏನ್ ಹೇಳ್ತೀನಿ, ಅಜೀರ್ಣ ಮಲಬದ್ಧತೆಗೆ ಮನೆ ಮದ್ದು ಮಾಡ್ಕೊಂಡೇ ಬೇರೆ ಮನೆ ಮದ್ದುಗಳನ್ನ ಮಾಡ್ಕೋಬೇಕು. ಇದು ಸ್ಪಷ್ಟ ತಿಳ್ಕೊಳ್ಳಿ. ಅಂದ್ರೆ ನಾವ್ ಯಾವ್ದೇ ರೀತಿ ಸಮಸ್ಯೆಗಳಿಗೆ ಮನೆ ಮದ್ದುಗಳನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ಮಲಬದ್ಧತೆ ಅಜೀರ್ಣಕ್ಕೆ ಮನೆ ಮದ್ದು ಮಾಡ್ಕೊಂಡೆ ನಂತರ ಬೇರೆ ಮನೆ ಮದ್ದುಗಳನ್ನ ಮಾಡ್ಕೊಳ್ಬೇಕು. ಖಂಡಿತವಾಗಿಯೂ ಸತ್ಯ. ಮಲಬದ್ಧತೆ ಎಲ್ಲಾ ರೋಗಗಳಿಗೆ ತಾಯಿ ಅಂತ ಹೇಳ್ಬೋದು. ಈಗ ಮಲಬದ್ಧತೆಗೆ ಕಾರಣ ಲೇಟಾಗಿ ಮಲಗಿ ಲೇಟಾಗಿ ಹೇಳೋದು, ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಕೆಟ್ಟ ಆಹಾರ ತಿನ್ನೋದು ಅಷ್ಟೇ. ಅದಕ್ಕೆ ಮನೆ ಮದ್ದಂದ್ರೆ ರಾತ್ರಿ ಮಲಗಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಬಿಸಿನೀರಲ್ಲಿ ಒಂದು 2 ರಿಂದ 3 ಚಮಚ ಹಸುವಿನ ತುಪ್ಪವನ್ನು ಹಾಕಿ ಅಥವಾ ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ಮಲಬದ್ಧತೆ ಸಮಸ್ಯೆ ಗುಣ ಆಗುತ್ತೆ. ಒಂದು. ಎರಡನೇದ್ದು, ಆ ಬಿಸಿನೀರಲ್ಲಿ ಒಂದು ಅರ್ಧ ಗ್ಲಾಸ್ನಲ್ಲಿ 1 ಚಮಚ ತ್ರಿಫಲಾ ಚೂರ್ಣ ಹಾಕಿ ಸೇವನೆ ಮಾಡ್ಬೋದು, ಅಥವಾ ಇಸಾಬ್ಗೋಲನ್ನು ಹಾಕಿ 1 ಚಮಚ ಸೇವನೆ ಮಾಡ್ಬೋದು. ಇದಿಷ್ಟು ಮಾಡ್ಬೋದು. ಇಲ್ಲಾಂದರೆ ನಾನು 4ನೇ ಮನೆ ಮದ್ದಂದರೆ ಒಂದು 2 ಚಮಚ ಜೀರಿಗೆನ 2 ಲೋಟ ನೀರಲ್ಲಿ ಕುದಿಸಿ ಅದನ್ನು ಕುದ್ದು ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸಿ ಕುಡಿಯೋದ್ರಿಂದ ಮಲಬದ್ಧತೆ ಗುಣ ಆಗುತ್ತೆ. ಅದರ ಜೊತೆಗೆ ಮಲಬದ್ಧತೆಗೆ ಮತ್ತೊಂದು ಮನೆ ಮದ್ದು ಅಂತ ಹೇಳಿದ್ರೆ ಈ ಅತಿ ಬಲದ ಎಲೆಗಳನ್ನು ಒಂದು 10, 15, 20 ಎಲೆಗಳವರೆಗೂ ರಾತ್ರಿ ಮಲಗುವ ಸಂದರ್ಭದಲ್ಲಿ ಅಗದು ತಿನ್ನೋದ್ರಿಂದ ಕೂಡ ಮಲಬದ್ಧತೆ ಗುಣ ಆಗ್ತದೆ. ಆಮೇಲೆ ಎನಿಮಾ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ. ಇನ್ನು 7ನೇ ಮನೆ ಮದ್ದು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು, ಇದಂತೂ ಭಾಳ ಅದ್ಭುತ ಮನೆ ಮದ್ದು. ಒಂದು 4-5 ಬೆಟ್ಟದ ನೆಲ್ಲಿಕಾಯಿ, ದೊಡ್ಡವರಾದರೆ, ಸಣ್ಣವರಿದ್ದರೆ 1-2 ನೆಲ್ಲಿಕಾಯನ್ನು ಜ್ಯೂಸ್ ಮಾಡಿ ಬೆಳಗ್ಗೆ ಅದನ್ನು ಸೇವನೆ ಮಾಡೋದ್ರಿಂದ ಒಂದು 7-8 ಸರಿ ಹೊಟ್ಟೆ ಸ್ವಚ್ಛ ಆಗಿ ಮೋಷನ್ ಆಗಿ ಸಂಪೂರ್ಣವಾಗಿ ವರ್ಷಗಟ್ಟಲೆ ಕಟ್ಟಿರುವ ಹೊಲಸು, ಮಲಬದ್ಧತೆಯ ಒಂದು ಹೊಲಸು ಸ್ವಚ್ಛಾಗಿ ಕರಳು ಶುದ್ಧೀಕರಣ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಸತತವಾಗಿ 3 ತಿಂಗಳು ಕುಡಿಯೋದು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ. ಇವು ಯಾವುದೇ ಮನೆ ಮದ್ದನ್ನು ಹೇಳಿದ್ವಲ್ಲ, ಇವು ನಿರಂತರವಾಗಿ 3 ತಿಂಗಳು ನೀವು ಮಾಡೋದ್ರಿಂದ ಅದು ಶಾಶ್ವತವಾಗಿ ಗುಣ ಆಗಲಿಕ್ಕೆ ಅದು ಸಹಕಾರಿ ಆಗ್ತದೆ. 1-2 ದಿನ ಮಾಡಿ ಮತ್ತು ಸರಿ ಆಯಿತು ಅಂತ ಬಿಟ್ಟರೆ ಅದು ಸಂಪೂರ್ಣವಾಗಿ ಪೆರಿಸ್ಟಾಟಿಕ್ ಮೂವ್ಮೆಂಟು ಕರಳಲ್ಲಿ ಸರಿಯಾಗಿ ಆಗೋದಿಲ್ಲ. 3 ತಿಂಗಳು ಸತತವಾಗಿ ಮಾಡಿದ್ರೆ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಮತ್ತೆ ಕ್ರಿಯಾಶೀಲವಾಗಿ ಅಲ್ಲಿ ಅಪಾನವಾಯು ಕ್ರಿಯಾಶೀಲವಾಗಿ ಮಲಬದ್ಧತೆಗೆ ಪರಿಹಾರ ನಿಮಗೆ ದೊರಕುತ್ತದೆ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.